Hello my dear children, as you know that in the previous 3 video classes we had a discussion on the colligative properties. What are those? Relative lowering of vapor pressure, elevation in boiling point and depression in freezing point. Okay, as you know that how that depression freezing point decreases and how the boiling point increases when we add some small amount of a non-volatile solute to a pure solvent. Okay, and also I have solved some of the important numericals based on those colligative properties. And today in this session I am going to discuss another important interesting colligative property, that one is osmotic pressure. Okay, so before going to the osmotic pressure we have to know about the osmosis process, a very important phenomena. Okay, so ಇದನ್ನು ಡೈಲಿ ಲೈಫಲ್ಲೂ ಕೂಡ ಆಸ್ಮೋಸಿಸ್ ಫಿನೋಮಿನಾ ಏನಿದೆ ಅದನ್ನು ನೋಡ್ತೀವಿ. ಇಲ್ಲಿ where do you find the osmosis process? So let's see. So first, where we find the osmosis process? For example, in a plants. So we find the osmosis process in plants because water ಇದೆ from soil ಏನಾಗುತ್ತೆ upward complete rise ಆಗುತ್ತೆ. So leaves ಎಲ್ಲ ಪಾರ್ಟ್ಸ್ಗಳಿಗೂ ಇದು ಏನಾಗುತ್ತೆ ಸಾಯಿಲಿಂದ ವಾಟರ್ ಕಂಟೆಂಟು ಅಪ್ವರ್ಡ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಏನು ಫಿನಾಮಿನಾ ವರ್ಕ್ ಆಗ್ತಿದೆ ಆಸ್ಮೋಸಿಸ್ ಫಿನಾಮಿನಾ ಅಂತ ಹೇಳ್ತೀವಿ. ಹೇಗೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನೀವು ನೋಡಿರ್ಬೋದು ರೈಸಿನ್ಸ್ ಏನಿದೆ ಅಂದರೆ ಒಣದ್ರಾಕ್ಷಿಗಳೇನಿರುತ್ತೆ ಅದನ್ನು ನೀವು ವಾಟ್ರಲ್ಲಿ ಡಿಪ್ ಮಾಡಿದ್ರೆ ವಾಟ್ರಲ್ಲಿ ಹಾಕಿ ಇದು ಇಟ್ಟಾಗ ಏನಾಗುತ್ತೆ, ಸೊ ಒಂದು ಸ್ವಲ್ಪ ಟೈಮ್ ಬಿಟ್ಟರೆ ಅದು ಸ್ವಲೋನ್ ಆಗುತ್ತೆ, ಅಂದರೆ ಸ್ವೆಲ್ ಆಗುತ್ತೆ ಸ್ವಲ್ಪ. ಸೊ ಏನಕ್ಕೆ ಸ್ವೆಲ್ ಆಗುತ್ತೆ ಆ ಥರ? ಸೊ ಒಣ ದ್ರಾಕ್ಷಿನ ನೋಡಿ, ಸೊ ಏರಲ್ಲಿಟ್ಟರೆ ಆ ದ್ರಾಕ್ಷಿ ಏನಾಗುತ್ತೆ ಕಂಪ್ಲೀಟ್ ಒಣಗದಂಗೆ ಸ್ವಲ್ಪ ಮೆತ್ತಗಿರುತ್ತೆ, ಕಂಪ್ಲೀಟ್ ಇದ್ದಾಗಿರುತ್ತೆ. ಬಟ್ ಅದೇ ನೀವು ವಾಟ್ರಲ್ಲಿ ಅದನ್ನು ಇಟ್ಟರೆ ಏನಾಗುತ್ತೆ, ಸೊ ಕಂಪ್ಲೀಟ್ ಅದು ಸ್ವೆಲ್ ಆಗುತ್ತೆ. ಸೇಮ್ ಅದೇ ರೀತಿ ಎಷ್ಟೋ ಕಾಳುಗಳು ನಿಮ್ಮ ಮನೆ ನೋಡಿರ್ಬೋದು, ನಿಮ್ಮ ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ, ಅಡುಗೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಹೆಸರು ಕಾಳಾಗಿರ್ಬೋದು ಕಡಲೆಕಾಳಾಗಿರ್ಬೋದು ಅದನ್ನೆಲ್ಲ ನಾಳೆ ಸಾಂಬಾರು ಮಾಡಬೇಕು ಅಂದರೆ ನೆನೆ ಹಾಕಿಟ್ಟಿರ್ತಾರೆ. ಸೊ ಮೊಳಕೆ ಬರುತ್ತೆ ಸ್ವಲ್ಪ ಅಂತ, ಸ್ವೆಲ್ ಆಗುತ್ತೆ ಅಂತ. ಹೇಗೆ ಸ್ವೆಲ್ ಆಗುತ್ತೆ ಅದು, ಏನು ರೀಸನ್ ಇದೆ? ಸೊ ಅಲ್ಲಿ ಬರುವಂಥದ್ದು ಪ್ರೋಸೆಸ್ ಆಸ್ಮೋಸಿಸ್. ಸೊ ನೆಕ್ಸ್ಟ್ ನೋಡೋಣ ಏನು ಅಂತ ಹೇಗೆ. ನೆಕ್ಸ್ಟ್, ಸೊ ಫ್ಲವರ್ಸ್ ನೋಡಿರ್ಬೋದು, ಫ್ಲವರ್ಸ್ ಎಲ್ಲ ವಿಲ್ಟ್ ಆಗುತ್ತೆ ಅಂದರೆ ಒಂಥರ ಬಾಡ್ದಂಗೆ ಆಗುತ್ತೆ. ಬಟ್ ಅದೇ ನೀವು ಆ ವಿಲ್ಟೆಡ್ ಫ್ಲವರ್ನ ತೊಗೊಂಡು ವಾಟ್ರಲ್ಲಿ ಸೋಕ್ ಮಾಡಿದ್ರೆ, ವಾಟ್ರಲ್ಲೇ ಇಟ್ಟರೆ ನೀವೇನಾಗುತ್ತೆ, ಸೊ ಅದು ಫ್ರೆಶ್ನೆಸ್ ಬರುತ್ತೆ ವಾಪಸ್. ಸೊ ಯಾಕೆ ಫ್ರೆಶ್ನೆಸ್ ಬಂತು? ಸೊ ಬಾಡಿರೋಂಥ ಒಂದು ಹೂವು ಹೇಗೆ ಅಂತ ಅರಳುತ್ತೆ ನೀರಲ್ಲಿಟ್ಟಾಗ. ಸೊ ವಾಟ್ ಇಸ್ ದ ಫಿನೋಮಿನಾ, ಏನದು? ಹಾಗಾದರೆ ದಟ್ ಇಸ್ ಆಸ್ಮೋಸಿಸ್. ಹೌ? ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆಲ್ಸೋ ತರಕಾರಿಗಳಿಗಾಗಿರ್ಬೋದು ಫ್ರೂಟ್ಸ್ಗಳಿಗಾಗಿರ್ಬೋದು ಸ್ವಲ್ಪ ಸಾಲ್ಟ್ ವಾಟರ್ನ ಸ್ಪ್ರೇ ಮಾಡ್ತಾ ಇರ್ತೀವಿ, ಅಂದರೆ ಸಾಲ್ಟ್ ವಾಟ್ರಲ್ಲಿ ಇದು ಮಾಡಿರ್ತೀವಿ, ಸಾಲ್ಟ್ನ ಸ್ವಲ್ಪ ಹಾಕ್ತಾ ಇರ್ತೀವಿ ಮೇಲೆ. ಏನಕ್ಕೆ? ಪ್ರಿಸರ್ವ್ ಮಾಡೋಕ್ಕೆ ಫುಡ್ಗಳನ್ನ. ಯಾವ ರೀತಿ ಪ್ರಿಸರ್ವ್ ಮಾಡುತ್ತದು, ಹೇಗೆ ಪ್ರಿಸರ್ವ್ ಮಾಡೋಕ್ಕೆ ಸಾಧ್ಯ? ವೆಜಿಟೇಬಲ್ಸ್ ಮೇಲೂ ಅಷ್ಟೇ ಸಾಲ್ಟ್ ಸೊಲ್ಯೂಷನ್ಸ್, ಸಾಲ್ಟ್ ವಾಟರ್ಗಳನ್ನ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಅದು ಪ್ರಿಸರ್ವ್ ಮಾಡೋದು, ಫುಡ್ ಪ್ರಿಸರ್ವ್ ಮಾಡ್ಬೋದು ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಈಗ ಕ್ಯಾರೆಟ್ಸ್ಗಳನ್ನ ನೋಡಿರ್ಬೋದು, ಕ್ಯಾರೆಟು ಅಥವಾ ಬೇರೆ ವೆಜಿಟೇಬಲ್ಸ್ನ ಸ್ವಲ್ಪ ಗಾಳಿಲಿಡಿ, ಕಟ್ ಮಾಡಿ ಗಾಳಿಲಿಡಿ, ಏನಾಗುತ್ತೆ ಅದು ಸ್ವಲ್ಪ ಮುದುರ್ದಂಗೆ ಆಗುತ್ತೆ, ಕಂಪ್ಲೀಟ್ ಬಾಡೋದಂಗೆ ಆಗುತ್ತೆ ಸ್ವಲ್ಪ. ಬಟ್ ಅದನ್ನು ನೀವು ವಾಟರ್ಲಿಟ್ರೆ ಏನಾಗುತ್ತೆ, ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ನಿಮ್ಮ ಅಮ್ಮ ಏನು ಮಾಡ್ತಾರೆ, ನೈಟೇ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ನೀರಲ್ಲಿ ಇಟ್ಟಿರ್ತಾರೆ ಸ್ವಲ್ಪ. ಓಕೆ, ಆಗೇನಾಗುತ್ತೆ ಆ ಫ್ರೆಶ್ನೆಸ್ ಹಾಗೆ ಇರುತ್ತೆ. ಏನಕ್ಕೆ ಆ ರೀತಿ ಇರುತ್ತೆ? ಸೊ ಅದು ಕೂಡ ಆಸ್ಮೋಸಿಸ್ ಪ್ರೋಸೆಸ್. ಓಕೆ, ನೆಕ್ಸ್ಟ್, ಹಾಗಾದರೆ ಆಸ್ಮೋಸಿಸ್ ಅಂದರೆ ಏನು? ಓಕೆ, ಆಸ್ಮೋಸಿಸ್ ಅಂದರೆ ಏನು ಅಂತ ನಮ್ಗೆ ಮುಂಚೆ ಗೊತ್ತಾಗಬೇಕಾಗತ್ತೆ ಈಗ. ಸೊ ಆಸ್ಮೋಸಿಸ್ ಅಂದರೆ ಇಷ್ಟೇ. ಈಗೆಲ್ಲ ನೀವು ಏನು ಎಕ್ಸಾಂಪಲ್ಸ್ ಕೊಟ್ಟೆ ಅದನ್ನ ಅಪ್ಲಿಕೇಶನ್ ನಾನು ಹೇಳ್ತೀನಿ ಯಾಕೆ ಅಂತ. ಬಟ್ ಇಲ್ಲಿ ಏನಾಗ್ತದೆ, ಆ ರೈಸಿನ್ಸ್ ಏನಿದೆ ಸ್ವೆಲ್ ಆಗುತ್ತೆ, ಪ್ಲ್ಯಾಂಟ್ಸ್ಗೆ ಬಾಟಮಿಂದ ಸಾಯಿಲಿಂದ ವಾಟರು ಕಂಪ್ಲೀಟ್ ಎಲ್ಲ ಲೀವ್ಸ್ ಪಾರ್ಟ್ಸ್ಗಳಿಗೆ ಹೋಗುತ್ತೆ. ಅದೇ ರೀತಿ ಫ್ರೆಶ್ನೆಸ್ನ ನಾವು ಕಾಪಾಡೋಕೆ ಏನು ಮಾಡ್ತೀವಿ, ಸಾಲ್ಟ್ ಸೊಲ್ಯೂಷನ್ಸ್ನ ಸ್ಪ್ರೇ ಮಾಡ್ತೀವಿ. ಸೊ ಅದು ಏನಕ್ಕೆ, ವಾಟ್ ಇಸ್ ದ ರೀಸನ್, ಏನಾಗುತ್ತೆ? ಹಾಗಾದರೆ ಆಸ್ಮೋಸಿಸ್ ಪ್ರೋಸೆಸ್ಸಲ್ಲಿದೆ ಅಂತ ಹೇಳಿದೆ. ಆಸ್ಮೋಸಿಸ್ ಅಂದ್ರೇನು? ಸೊ ತುಂಬ ಸಿಂಪಲ್. ಆಸ್ಮೋಸಿಸ್ ಅಂದರೆ ಇಷ್ಟೇ, ಒಂದು ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಮೂವ್ ಆದರೆ ದಟ್ ಇಸ್ ವಾಟ್ ಆಸ್ಮೋಸಿಸ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಹೆಸರು ಕಾಳನ್ನ ಮನೆಯಲ್ಲಿ ನೆನೆ ಹಾಕಿದ್ರು ಅಂದ್ಕೊಳ್ಳಿ, ವಾಟ್ರಲ್ಲಿ ನೆನೆ ಹಾಕ್ತಾರೆ, ನಿಮ್ಮ ಮಾಡಿದ್ರೆ ಕಡಲೆಕಾಳು ಹೆಸರು ಕಾಳು ಇದೆಲ್ಲ ನೆನೆ ಹಾಕ್ತಾರೆ. ಏನಾಗುತ್ತೆ, ಮಾರನೇ ದಿನ ಅಷ್ಟು ಸ್ವೆಲ್ ಆಗುತ್ತೆ ಸ್ವಲ್ಪ. ಏನಾಯಿತು ಹಾಗಾದರೆ? ಅದೇನಾಯಿತು ಅಂತಂದರೆ ಜಸ್ಟ್ ಸಿಂಪಲ್ ಏನಂತಂದರೆ, ವಾಟರ್ ಇಸ್ ಅ ಲೋವರ್ ಕಾನ್ಸಂಟ್ರೇಷನ್ ಸಬ್ಸ್ಟೆನ್ಸ್. ವಾಟರ್ ಇಸ್ ಅ ಲೋವರ್ ಕಾನ್ಸಂಟ್ರೇಷನ್ ಸಬ್ಸ್ಟೆನ್ಸ್. ಆ ಕಾಳುಗಳು, ಹೆಸರು ಕಾಳು, ಕಡಲೆಕಾಳು ಅಂತ ಏನಿದೆ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಏನಿರುತ್ತೆ ಅದು ಒಂದು ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ವಾಟರ್ ಲೋವರ್ ಕಾನ್ಸಂಟ್ರೇಷನ್, ಹೈಯರ್ ಕಾನ್ಸಂಟ್ರೇಷನ್ ಪ್ರೋಟೀನ್ಸ್ಗೆ ಸಬ್ಸ್ಟೆನ್ಸ್ ಏನಿರುತ್ತೆ ಆ ಕಾಳಲ್ಲಿ ಎಂಟರ್ ಆಗುತ್ತೆ. ಲೋವರ್ ಕಾನ್ಸಂಟ್ರೇಷನಿಂದ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಅಂದರೆ ವಾಟರ್ ಕಂಟೆಂಟು ಎಂಟರ್ ಆಗಿ ಸ್ಟಾರ್ಟ್ ಆಗುತ್ತೆ ಥ್ರೋ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಆ ಒಂದು ಹೆಸರು ಕಾಳು ಮೇಲೆ ನೋಡಿರ್ಬೋದು ನೀವು, ಒಂಥರ ಸಿಪ್ಪೆ ಥರ ಬರುತ್ತೆ, ಅದನ್ನ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಇದು ಮಾಡೋಣ. ಅಂದರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ಮಾತ್ರ ಅಲೋ ಮಾಡುತ್ತೆ. ಸೊ ಆ ಪ್ರೋಸೆಸ್ ನಾವು ಆಸ್ಮೋಸಿಸ್ ಅಂತ ಹೇಳ್ತೀವಿ. ಸೊ ತುಂಬ ಸಿಂಪಲ್, ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೋ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಇದನ್ನು ನಾವು ಆಸ್ಮೋಸಿಸ್ ಅಂತ ಹೇಳ್ತೀವಿ. ಹಾಗೆ ಆಸ್ಮೋಸಿಸ್ ಆಗಬೇಕು ಅಂದರೆ 2 ಸೊಲ್ಯೂಷನ್ಸ್ ನಾವು ಯಾವ್ದು ತೊಗೋತೀವಿ ಅದು ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಗಿರಬೇಕು, ಆಗ ಮೂಮೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, 2 ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಸ್ ತೊಗೊಂಡ್ರೆ ಏನಾಗುತ್ತೆ, ಆಸ್ಮೋಸಿಸ್ ಪ್ರೋಸೆಸ್ ಆಗುತ್ತೆ. ಓಕೆ, ಒಂದು ಲೋವರ್ ಕಾನ್ಸಂಟ್ರೇಷನ್, ಹೈಯರ್ ಕಾನ್ಸಂಟ್ರೇಷನ್, ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಮೂವ್ ಆಗುತ್ತೆ.
ಥ್ರೋ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅದನ್ನು ನಾವು ಹೇಳ್ತೀವಿ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಗೊತ್ತಾಯ್ತು ಹಾಗಾದ್ರೆ? ಸೊ ಈಗ ಏನಕ್ಕೆ ಸ್ವೆಲ್ ಆಗುತ್ತೆ, ಆ ರೇಸಿನ್ಸ್ ಏನಕ್ಕೆ ಸ್ವೆಲ್ ಆಯಿತು ಅಂತಂದರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸು ವಾಟರ್ಲಿಟ್ಟಾಗ ವಾಟರಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಲ್ಲ ಆ ರೇಸಿನ್ಸ್ಗಾಗಲಿ ಆ ಕಾಳುಗಳಿಗಾಗಲಿ ಕಂಪ್ಲೀಟು ಹೋಗ್ತು, ಅಂದರೆ ಮೂವ್ ಆಯಿತು, ಫ್ಲೋ ಆಯಿತು. ಸೊ ಮೂಮೆಂಟ್ ಆಗಿದೆ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಫ್ರಮ್ ಲೋವರ್ ಟು ಹೈಯರ್ ಕಾನ್ಸಂಟ್ರೇಷನ್. ಹಾಗೇನಾಯಿತು, ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಆಸ್ಮೋಸಿಸ್ ಪ್ರೋಸೆಸ್. ಹಾಗಾದರೆ ಆಸ್ಮೋಸಿಸ್ ಡಿಫೈನ್ ಮಾಡಬೇಕು. ಡೆಫಿನೇಷನ್ ನೋಡಿ, ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ರೀಸನ್ ಥ್ರೋ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ದಿಸ್ ಇಸ್ ವಾಟ್ ಆಸ್ಮೋಸಿಸ್. ಹಾಗಾದರೆ ನಿಮಗೆ ಕಂಡೀಷನ್ ಏನು ಗೊತ್ತಾಯಿತು? ಆಸ್ಮೋಸಿಸ್ ಅಂದರೆ ಲೋವರ್ ಟು ಹೈಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಗೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ. ಇದಕ್ಕೆ ಡೆಮಾನ್ಸ್ಟ್ರೇಷನ್ ನಾನು ಹೇಳ್ತೀನಿ, ಯಾವ ರೀತಿ ತೋರಿಸ್ತೀನಿ. ಬಟ್ ಈಗ ಡೆಫಿನೇಷನ್ ನೋಡ್ಕೊಳ್ಳಿ ಏನು ಅಂತ. ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಆಗ್ತಾರೆ. ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು ಅಂದರೆ ಲೋವರ್ ಹೈಯರ್ ಕನ್ಫ್ಯೂಸ್ ಆಯಿತು ಅಂತಂದರೆ ತುಂಬ ಸಿಂಪಲ್. ಪಲ್ಸ್ ಇದು ರೈಸಿನ್ಸ್ ಆಗಲಿ ಅಥವಾ ಪ್ಲ್ಯಾಂಟ್ಸ್ ಆಗಲಿ, ಓಕೆ, ಕಾಳುಗಳು ಏನು ಆಗ್ತೀವಿ ಅದು ಕೂಡ ಆಗಲಿ, ಫ್ಲವರ್ ಆಗಲಿ, ಇವೆಲ್ಲ ಹೈಯರ್ ಕಾನ್ಸಂಟ್ರೇಷನ್ ಇರುವಂಥದ್ದು. ವಾಟರು ಲೋವರ್ ಕಾನ್ಸಂಟ್ರೇಷನ್ ಇರುವಂಥದ್ದು. ಸೊ ವಾಟರಿಂದ ಕಾಳುಗಳಿಗಾಗಲಿ ರೈಸಿನ್ಸ್ಗಾಗಲಿ ವಾಟರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ, ಅದು ಸ್ವೆಲ್ ಆಗುತ್ತೆ. ಅದರ ಅರ್ಥ ಏನು? ವಾಟರಿಂದ ಮೂವ್ಮೆಂಟ್ ಆಗ್ತಿದೆ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಸೊ ಇದನ್ನು ನಾವು ಆಸ್ಮೋಸಿಸ್ ಅಂತ ನೆನ್ಪಿಟ್ಕೋಬೋದು. ಸೊ ಲೋವರ್ ಟು ಹೈಯರ್ ಏನಿದೆ, ಎರಡು ಸೊಲ್ಯೂಷನ್ ಕೂಡ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಗಿರಬೇಕು, ಒಂದು ಹೈಯರ್ ಇದ್ದರೆ ಒಂದು ಲೋವರ್ ಇರಬೇಕು. ದಿಸ್ ಇಸ್ ದ ಕಂಡೀಷನ್ ಫಾರ್ ಆಸ್ಮೋಸಿಸ್, ರೈಟ್. ಇನ್ನೊಂದು ಡೆಫಿನೇಷನ್ ಡಿಫೈನ್ ಏನು ಮಾಡೋಣ. ಸೊ ಡೆಫಿನೇಷನ್ ಇನ್ನು ನೋಡ್ಬೋದು, ದ ಫಿನೋಮಿನಾ ಆಫ್ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಥ್ರೋ ಎ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್ ಸಪರೇಟಿಂಗ್ ಇಂಟು ಸೊಲ್ಯೂಷನ್ ಆಫ್ ಡಿಫರೆಂಟ್ ಕಾನ್ಸಂಟ್ರೇಷನ್. ಸೊ ಇದನ್ನು ಡಿಫೈನ್ ಮಾಡಿ ಬರಿಬೋದು ನೀವು. ಏನು ಕೊಟ್ಟಿದ್ದಾರೆ? ದ ಫಿನೋಮಿನಾ ಆಫ್ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಥ್ರೋ ಎ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್ ಸಪರೇಟಿಂಗ್ ಟೂ ಡಿಫರೆಂಟ್ ಸೊಲ್ಯೂಷನ್. ಸೊ ಸಪರೇಟಿಂಗ್ ಟೂ ಸೊಲ್ಯೂಷನ್ಸ್ ಆಫ್ ಡಿಫರೆಂಟ್ ಕಾನ್ಸಂಟ್ರೇಷನ್ ಅಂತ ಇದೆ. ಹೇಳಿದೆ ನಾನು, ಎರಡು ಸೊಲ್ಯೂಷನ್ಸ್ ಏನಾಗಿರಬೇಕು, ಡಿಫರೆಂಟ್ ಕಾನ್ಸಂಟ್ರೇಷನ್ ಆಗಿರಬೇಕು. ಓಕೆ, ಸೊ ಅದನ್ನು ನಾವು ಆಸ್ಮೋಸಿಸ್ ಅನ್ನೋ ಪ್ರೋಸೆಸ್ ಅಂತ ಹೇಳ್ತೀವಿ. ಹಾಗಾದರೆ ಆಸ್ಮೋಸಿಸ್ ಡೆಮಾನ್ಸ್ಟ್ರೇಷನ್ ಮಾಡೋದಾದ್ರೆ ಯಾವ ರೀತಿ ಹೇಳ್ಬೋದು ನೋಡಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಮೂಮೆಂಟ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಓಕೆ, ಒಂದು ಶುಗರ್ ಸೊಲ್ಯೂಷನ್ ತೊಗೊಳ್ಳೋಣ. ಓಕೆ, ಶುಗರ್ ಸೊಲ್ಯೂಷನ್ ಅಂದರೆ ಲೋ ಶುಗರ್ ಕಾನ್ಸಂಟ್ರೇಷನ್ ಅಂದರೆ ಶುಗರ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂದರೆ ಲೋವರ್ ಕಾನ್ಸಂಟ್ರೇಷನ್ ಇರುವಂಥದ್ದು. ದಿಸ್ ಇಸ್ ವಾಟ್ ಹೈಯರ್ ಕಾನ್ಸಂಟ್ರೇಷನ್. ಓಕೆ, ಒಂದು ಲೋ ಕಾನ್ಸಂಟ್ರೇಷನ್ ಶುಗರ್ ತೊಗೋತೀನಿ, ಇನ್ನೊಂದು ಹೈ ಕಾನ್ಸಂಟ್ರೇಷನ್ ಶುಗರ್ ತೊಗೋತೀನಿ. ಶುಗರ್ ಸೊಲ್ಯೂಷನ್ ಅಂದ್ರೆ ಶುಗರ್ನ ವಾಟರ್ ಡಿಸಾಲ್ವ್ ಮಾಡಿರ್ತೀವಿ, ಆಬ್ವಿಯಸ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದ್ದೇ ಇರುತ್ತೆ. ಸೊ ಹಾಗಾದರೆ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಲೋ ಶುಗರ್ ಕಾನ್ಸಂಟ್ರೇಷನ್ ಟು ಹೈಯರ್ ಶುಗರ್ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ ಥ್ರೋ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕಾಣ್ತಾ ಇದೆ. ಹಾಗಾದ್ರೆ ಈ ಫ್ಲೋನ ಏನಂತ ಹೇಳ್ತೀವಿ ನಾವು? ಆಸ್ಮೋಸಿಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳಿದೆ ನಾನು ಅಂತ. ಸೊ ಎಕ್ಸಾಂಪಲ್ ಅಪ್ಲಿಕೇಶನ್ಸ್ ನಾನು ಆಸ್ಮೋಸಿಸ್ ಅಪ್ಲಿಕೇಶನ್ಸಲ್ಲಿ ಇಂಪಾರ್ಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೂ ಕೂಡ. ಓಕೆ, ಡೋಂಟ್ ವರಿ. ಆ್ಯಂಡ್ ನೆಕ್ಸ್ಟ್ ಡೆಮಾನ್ಸ್ಟ್ರೇಷನ್ ಹೇಳೋದಾದರೆ ಬಿಫೋರ್ ದಟ್ ವಾಟ್ ಇಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್? SPM ಅಂತ ಕರಿತೀವಿ ಇದನ್ನು ನಾವು. ಓಕೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ SPM ಅಂತ ಹೇಳ್ತೀವಿ. ಸೆಮಿ ಪರ್ಮಿಯಬಲ್ ಮೆಂಬ್ರೇನು ತುಂಬ ಸಿಂಪಲ್ ಅಂತಂದರೆ, ಟೀ ಕಾಫಿ ಮಾಡಿದಾಗ ನೀವೇನು ಮಾಡ್ತೀರಿ? ಒಂದು ಜಾರ್ ತೊಗೋತೀರಿ, ಸೋಸೋ ಅಂತ ಒಂದು ಇದು ತೊಗೋತೀರಿ. ಸೊ ಆಗೇನು ಮಾಡ್ತೀರಿ? ಕಂಪ್ಲೀಟ್ ಫಿಲ್ಟರ್ ಮಾಡ್ತೀರಿ. ಸೊ ಆಗೇನಾಗುತ್ತೆ, ಆ ಟೀ ಪೌಡರ್ ಎಲ್ಲ ಏನಾಗುತ್ತೆ ಅಲ್ಲೇ ಉಳ್ಕೊಳ್ಳುತ್ತೆ. ಬರೀ ನಮಗೆ ಟೀ ಕಂಟೆಂಟ್ ಅಥವಾ ಕಾಫಿ ಕಂಟೆಂಟ್ ಅದು ಮಾತ್ರ ಸಿಗುತ್ತೆ. ದಟ್ ಮೀನ್ಸ್ ಆ ಒಂದು ಲೇಯರ್ ಏನಿದೆ, ಫಿಲ್ಟರ್ ಏನಿದೆ, ಏನಂತ ಮಾಡ್ತೀವಿ? ಒಂದು ಮೆಂಬ್ರೇನ್, ಪರ್ಮಿಯಬಲ್ ಮೆಂಬ್ರೇನ್ ಅಂತ ಇದು ಮಾಡ್ತಾ ಇದೆ. ಏನು ಪರ್ಮಿಯಬಲ್ ಅಂದರೆ ಇಟ್ ಈಸ್ ಪರ್ಮಿಯಬಲ್ ಟು ದ ಲಿಕ್ವಿಡ್ ಓನ್ಲಿ ಬಟ್ ನಾಟ್ ಫಾರ್ ಅ ಸಲ್ಯೂಟ್ ಪಾರ್ಟಿಕಲ್ಸ್. ಸಲ್ಯೂಟ್ ಪಾರ್ಟಿಕಲ್ಸ್ಗೆ ಇಟ್ ಈಸ್ ಇಂಪರ್ಮಿಯಬಲ್ ಅಂತ ಹೇಳ್ಬೋದು. ಓಕೆ, ವಿಚ್ ಅಲೋಸ್ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ನಾಟ್ ಅ ಸಲ್ಯೂಟ್ ಪಾರ್ಟಿಕಲ್ಸ್. ಸಲ್ಯೂಟ್ ಅಂದರೆ ಈಗ ಆ ಟೀ ಪೌಡರ್ ಏನಿದೆ ಅದು ಸಲ್ಯೂಟ್ ಅಂತ ತೊಗೊಂಡ್ರೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ, ಅದು ಅಲೋ ಮಾಡಲ್ಲ. ಬಟ್ ಸಾಲ್ವೆಂಟ್ ಎಲ್ಲ ಏನು ಮಾಡುತ್ತೆ? ಅಲೋ ಮಾಡುತ್ತೆ. ಇಟ್ ಇಸ್ ಪರ್ಮಿಯಬಲ್ ಟು ದ ಸಾಲ್ವೆಂಟ್ ಪಾರ್ಟಿಕಲ್ಸ್, ಇಟ್ ಈಸ್ ಇಂಪರ್ಮಿಯಬಲ್ ಟು ದ ಸಲ್ಯೂಟ್ ಪಾರ್ಟಿಕಲ್ಸ್. ಸಲ್ಯೂಟ್ ಪಾರ್ಟಿಕಲ್ಸ್ನ ಅಲೋ ಮಾಡಲ್ಲ. ಸೊ ದಟ್ ಈಸ್ ವಾಟ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಎಲ್ಲಿ ನೋಡ್ತೀವಿ ಸೆಮಿ ಪರ್ಮಿಯಬಲ್? ಎಲ್ಲಿ ಸಿಗುತ್ತೆ ನಮಗೆ? ನ್ಯಾಚುರಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಸ್ ಅಂದರೆ ಅನಿಮಲ್ ಮೆಂಬ್ರೇನ್ ಸಿಗುತ್ತೆ. ಅನಿಮಲ್ ಮೆಂಬ್ರೇನ್ಸ್ ಅಂದರೆ ಪಿಗ್ ಬ್ಲಾಡರ್ ಆಗಿರ್ಬೋದು, ಶೀಪ್ಸ್ ಬ್ಲಾಡರ್ ಆಗಿರ್ಬೋದು, ಪಾರ್ಚ್ಮೆಂಟ್ ಮೆಂಬ್ರೇನ್ ಅಂತ ಬರುತ್ತೆ. ಓಕೆ, ಅನಿಮಲ್ ಸ್ಕಿನ್ಸ್ನ ತೊಗೊಂಡು ಮಾಡುವಂಥದ್ದು ಪಾರ್ಚ್ಮೆಂಟ್ ಪೇಪರ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ನ್ಯಾಚುರಲ್ ಮೆಂಬ್ರೇನ್ಸ್ಗಳು. ಬಟ್ ದಿಸ್ ನ್ಯಾಚುರಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಸ್ ಆರ್ ನಾಟ್ ಸೋ ಎಫೆಕ್ಟಿವ್. ಓಕೆ, ಅದು ತುಂಬ ಎಫೆಕ್ಟಿವ್ ಇರಲ್ಲ. ಯಾಕಂದರೆ ಎಲ್ಲ ಕಂಟೆಂಟ್ನು ನಾವು ಸಾಲ್ವೆಂಟು ಸಿಗಲ್ಲ, ಸಲ್ಯೂಟ್ ಪಾರ್ಟಿಕಲ್ಸ್ ಕೂಡ ಹೋಗುತ್ತೆ ನ್ಯಾಚುರಲ್ ಸೆಮಿ SPM ಇದರಲ್ಲಿ. ಸೊ ಹಾಗಾಗಿ ನಾವು ಆರ್ಟಿಫಿಷಿಯಲ್ ಯೂಸ್ ಮಾಡ್ತೀವಿ. ಸೊ ಬಿಫೋರ್ ದಟ್ ಟೇಕ್ ಅ ಡೆಫಿನಿಷನ್. ಓಕೆ, ವಾಟ್ ಇಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್? ಮೆಂಬ್ರೇನ್ ವಿಚ್ ಅಲೋ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ to pass through it but not as solute particles. Okay, but not non-volatile solute molecules. Okay, SPM ಅಂದ್ರೇನು? ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ಮಾತ್ರ ಅಲೋ ಮಾಡುತ್ತೆ, ಬಟ್ ಇಟ್ ಅವಾಯ್ಡ್ಸ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್. ಇಟ್ ಈಸ್ ಪರ್ಮಿಯಬಲ್ ಟು ದ ಸಾಲ್ವೆಂಟ್ ಪಾರ್ಟಿಕಲ್ಸ್, ಇಟ್ ಈಸ್ ಇಂಪರ್ಮಿಯಬಲ್ ಟು ದ ಸೊಲ್ಯೂಟ್ ಪಾರ್ಟಿಕಲ್ಸ್. ಅಂದರೆ ನಾನ್ ವೊಲಟೈಲ್ ಸೊಲ್ಯೂಟ್ ಪಾರ್ಟಿಕಲ್ಸ್ಗೆ ಅಲೋ ಮಾಡಲ್ಲ. ಆಗೇನಾಗುತ್ತೆ? ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮಾತ್ರ ಹೋಗುತ್ತೆ. ಆಸ್ಮೋಸಿಸ್ ಅಂದ್ರೇನು? ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಸೊ ನೀವು ಕಾಳನ್ನ ನೆನೆ ಹಾಕಿದಾಗ ವಾಟರ್ ಕಂಟೆಂಟ್ ಮಾತ್ರ ಒಳಗೆ ಹೋಗುತ್ತೆ, ಅಲ್ಲಿರೋ ಸೊಲ್ಯೂಟ್ ಕಂಟೆಂಟು ಅಲ್ಲಿ ಡಸ್ಟ್ ಆಗಲಿ ಏನೇ ಇರ್ಬೋದು ಅದು ಕಂಪ್ಲೀಟು ಇನ್ನೂ ಹೋಗಲ್ಲ ಕಂಪ್ಲೀಟು.
ಬಟ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಏನಿರುತ್ತೆ ವಾಟರ್ ಕಂಟೆಂಟ್ ಮಾತ್ರ ಹೋಗಿರುತ್ತೆ. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಇಸ್ ಅಬೌಟ್ ದ SPM ಪ್ರೊಸೆಸ್. ಓಕೆ, SPM ಮೆಂಬ್ರೇನ್, ರೈಟ್. ಸೊ SPM ಮೆಂಬ್ರೇನ್ ಅಂತ ಗೊತ್ತಾಯ್ತು. ಎಕ್ಸಾಂಪಲ್ಸ್ ಏನು ತಗೋತೀರಾ? ಎಕ್ಸಾಂಪಲ್ಸ್ ನೋಡಿ, ಪಾರ್ಚ್ಮೆಂಟ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಪ್ಲಾಂಟ್ ಮೆಂಬ್ರೇನ್ ಅಂದರೆ ಸೆಲ್ಸ್ ಇದು ಒಂದು ಪ್ಲಾಂಟ್ಸಲ್ಲಿ ಮೆಂಬ್ರೇನ್ಸ್ ಇರುತ್ತಲ್ಲ, ಸೊ ಅದನ್ನು ನಾವು ಸೆಲ್ಯುಲೋಸ್ ನೀವೇನು ಹೇಳ್ಬೋದು, ಪ್ಲಾಂಟ್ಸಲ್ಲಿ ಇರುತ್ತೋ ಆ ಮೆಂಬ್ರೇನ್ ನಾವು ಪ್ಲಾಂಟ್ ಮೆಂಬ್ರೇನ್ ಅಂತ ಕರಿತೀವಿ. ಅದು ಕೂಡ ಒಂದು SPM ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಡಿಸ್ಕಸ್ ಮಾಡ್ತೀನಿ, ಪ್ಲಾಂಟ್ಸ್ ಬಂದಾಗ ಹೇಳ್ತೀನಿ ಏನು ಅಂತ. ಆ್ಯಂಡ್ ಅನಿಮಲ್ ಮೆಂಬ್ರೇನ್ ಹೇಳಿದೆ, ಪಿಗ್ಸ್ ಬ್ಲಾಡರ್ ಆಗಿರ್ಬೋದು, ಶೀಪ್ಸ್ ಬ್ಲಾಡರ್ ಆಗಿರ್ಬೋದು. ಓಕೆ, ಇದನ್ನು ಅನಿಮಲ್ ಮೆಂಬ್ರೇನ್ಸ್ನು ಕೂಡ ಯೂಸ್ ಮಾಡ್ತಾರೆ, ಬಟ್ ಇಟ್ ಇಸ್ ನಾಟ್ ಸೋ ಎಫೆಕ್ಟಿವ್. ಹಾಗಾಗಿ ವಿ ಯೂಸ್ ದ ಆರ್ಟಿಫಿಷಿಯಲ್ ಮೆಂಬ್ರೇನ್. ಕ್ಯುಪ್ರಿಕ್ ಫೆರೋಸೈನೇಟ್, ಕಾಪರ್ ಸಲ್ಫೇಟ್ನ ಪೊಟ್ಯಾಷಿಯಂ ಕ್ಲೋರೈಡ್ ಜೊತೆ ಓಕೆ ನಾವು ಮಿಕ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್ನ ಹಾಗೆ ಇದು ಸೈನೈಡ್ ಪ್ರೋಸೆಸ್ನ ಕಂಪ್ಲೀಟ್ ನಾವು ಮಿಕ್ಸ್ ಮಾಡ್ತು ಅಂದರೆ ವಿ ಗೆಟ್ ಕ್ಯುಪ್ರಿಕ್ ಫೆರೋಸೈನೈಡ್. ಓಕೆ, ಕ್ಯುಪ್ರಿಕ್ ಫೆರೋಸೈನೈಡ್ ಒಂದು ಸೆಮಿ ಪರ್ಮಿಬಲ್ ಮೆಂಬ್ರೇನು ಕಂಪ್ಲೀಟ್ ನಮ್ಮ ಫಾರ್ಮ್ ಆಗುತ್ತೆ. ಸೊ ಇದು ನಾವು ಆರ್ಟಿಫಿಷಿಯಲ್ ಸೆಮಿ ಪರ್ಮಿಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಹಾಗೆ ಸೆಲ್ಯುಲೋಸ್ ಅಸಿಟೇಟ್ ಅನ್ನೋ ಒಂದು ಆರ್ಟಿಫಿಷಿಯಲ್ ಮೆಂಬ್ರೇನ್ ಕೂಡ ಯೂಸ್ ಮಾಡ್ತೀವಿ, ಸೆಲ್ಯುಲೋಸ್ ಅಸಿಟೇಟ್. ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಇನ್ನು ಕಾನ್ಸೆಪ್ಟಲ್ಲಿ. ಓಕೆ, ಸೊ ದಿಸ್ ಆರ್ ಎಕ್ಸಾಂಪಲ್ಸ್ ಫಾರ್ SPM, ಸೆಮಿ ಪರ್ಮಿಬಲ್ ಮೆಂಬ್ರೇನ್. ಅರ್ಥ ಆಯಿತು ಅನ್ಕೋತೀನಿ ಸೆಮಿ ಪರ್ಮಿಬಲ್ ಮೆಂಬ್ರೇನ್ ಅಂತ. ಸೊ ಈಗ ನಾವು ಒಂದು ಡೆಮೋನ್ಸ್ಟ್ರೇಷನ್ ನೋಡೋಣ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಕಂಪ್ಲೀಟ್ ಈ ಒಂದು ಇನ್ಲೆಟ್ ತೊಗೊಳ್ಳಿ. ಒಂದು ಏನಂತಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಕೊನಿಕಲ್ ಫ್ಲಾಸ್ಕ್ ಥರ, ಇಲ್ಲಾಂದರೆ ಒಂದು ನಮ್ಮ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಥರ ಇರುತ್ತಲ್ಲ, ಆ ಥರ ಒಂದು ಫ್ಲಾಸ್ಕಲ್ಲಿ ಕಂಪ್ಲೀಟು ಶುಗರ್ ಸೊಲ್ಯೂಷನ್ ಆ್ಯಡ್ ಮಾಡಿ. ಓಕೆ, ಶುಗರ್ ಸೊಲ್ಯೂಷನ್ ಕಂಪ್ಲೀಟ್ ಆ್ಯಡ್ ಮಾಡಿ ಕಂಪ್ಲೀಟು ಪ್ಯಾಕ್ ಮಾಡಿ. ಸೊ ದಿಸ್ ಇಸ್ ವಾಟ್ ಪರ್ಮಿಬಲ್ ಮೆಂಬ್ರೇನ್. ಓಕೆ, ಸೆಮಿ ಪರ್ಮಿಬಲ್ ಮೆಂಬ್ರೇನ್ ಇಲ್ಲೇನು ನಾವು ಫೀಲ್ ಮಾಡಿದ್ದು ಕಟ್ಟಿದ್ದೀವಿ. ಸೊ ಒಂದು ಸೆಮಿ ಪರ್ಮಿಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಒಂದು ಫನಲ್ನ ಇನ್ವರ್ಟೆಡ್ ಫನಲ್ ಏನಿರುತ್ತೆ ಆ ಫನಲ್ಗೆ ಕಂಪ್ಲೀಟ್ ಶುಗರ್ ಸೊಲ್ಯೂಷನ್ ಆ್ಯಡ್ ಮಾಡಿ, ಬಟ್ ಇಲ್ಲಿ ಒಂದು ಮೆಂಬ್ರೇನ್ನ ಫಿಕ್ಸ್ ಮಾಡಿರಿ. ಸೊ ಅದನ್ನು ಒಂದು ವಾಟರ್ಗೆ ಡಿಪ್ ಮಾಡಿ. ನೋಡಿ, ವಾಟರ್ಗೆ ಡಿಪ್ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವ ಪೊಸಿಷನ್ ಇದೆ. ಓಕೆ, ಒಂದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಇಲ್ಲಿ, ಯಾವ ಪೊಸಿಷನ್ಲಿದೆ ನೋಡಿ, ಈ ಒಂದು ಲೆವೆಲಲ್ಲಿದೆ. ಬಟ್ ಇದೇನಾಗುತ್ತೆ, ರೈಸ್ ಆಗ್ತಾ ಏನಾಗುತ್ತೆ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ವಾಟರ್ ಇಸ್ ಅ ಲೋವರ್ ಕಾನ್ಸಂಟ್ರೇಷನ್, ಶುಗರ್ ಸೊಲ್ಯೂಷನ್ ಇಸ್ ಅ ಹೈಯರ್ ಕಾನ್ಸಂಟ್ರೇಷನ್. ಹಾಗಾದರೆ ಮೂಮೆಂಟ್ ಎಲ್ಲಿಂದ ಆಗುತ್ತೆ, ಸಾಲ್ವೆಂಟಿಂದ ಶುಗರ್ ಸೊಲ್ಯೂಷನ್ಗೆ ಮೂಮೆಂಟ್ ಆಗುತ್ತೆ. ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ಸು ವಾಟರ್ ಇರುತ್ತಲ್ಲ ಅದು ಶುಗರ್ ಸೊಲ್ಯೂಷನ್ಗೆ ಮೂಮೆಂಟ್ ಆಗ್ತದೆ. ಮೂಮೆಂಟ್ ಆಗ್ತಾ ಇರೋದು ಹೇಗೆ ಗೊತ್ತಾಗುತ್ತೆ, ಈ ಫನಲಲ್ಲಿ ನೋಡ್ತಾ ಇರ್ಬೋದು ಹೈಟ್ ಯಾವ ರೀತಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಆ ಪಿಕ್ಚರ್ ಕಾಣಿಸ್ತಿದೆ ಎಷ್ಟು ಹೈಟ್ ಇನ್ಕ್ರೀಸ್ ಆಗುತ್ತೆ, ಟಾಪ್ ತನಕ ಇದೆ. ಸೊಲ್ಯೂಷನ್ ಸ್ಟಾಪ್ಸ್ ರೈಸಿಂಗ್ ವೆನ್ ವೇಟ್ ಆಫ್ ಅ ಕಾಲನ್ ಈಕ್ವಲ್ಸ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ಗೆ ಅಲ್ಲಿರುವಂಥ ಒಂದು ಪ್ರೆಷರ್ ಈಕ್ವಲ್ ಆಯಿತು ಅಂತಂದರೆ, ಆಗ ಆಸ್ಮೋಟಿಕ್ ಪ್ರೆಷರ್ ಈಕ್ವಲ್ ಆಯಿತು ಅಂದರೆ ವೇಟು ಏನಾಗುತ್ತೆ, ಆ ಪ್ರೋಸೆಸ್ಸು ಸ್ಟಾಪ್ ಆಗುತ್ತೆ. ಸೊ ದೆನ್ ವಾಟ್ ಇಸ್ ಆಸ್ಮೋಟಿಕ್ ಪ್ರೆಷರ್, ಅದನ್ನು ಡಿಸ್ಕಸ್ ಮಾಡ್ತೀನಿ. ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನು ಅಂತ. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ, ಇದೊಂದು ಡೆಮೋನ್ಸ್ಟ್ರೇಷನ್ ಥರ ಇಟ್ಟರು ತೋರಿಸಿರೋದು ನಿಮಗೆ. ಓಕೆ, ಸೊ ಯಾವ ರೀತಿ ರೈಸ್ ಆಗಿದೆ, ಡಿಸ್ಟಿಲ್ ವಾಟರ್ ಲೋವರ್ ಕಾನ್ಸಂಟ್ರೇಷನ್, ಶುಗರ್ ಸೊಲ್ಯೂಷನ್ ಹೈಯರ್ ಕಾನ್ಸಂಟ್ರೇಷನ್. ಓಕೆ, ಈ ರೀತಿ ಇದ್ದಾಗ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಲ್ಲ ಮೂವ್ ಆಗಿದೆ ಫ್ರಮ್ ಲೋವರ್ ಟು ಹೈಯರ್ ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು, ರೈಟ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಡೆಮೋನ್ಸ್ಟ್ರೇಷನ್ ಹೇಳೋದಾದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಎಗ್ ಮತ್ತು ಇನ್ನೊಂದು ಶ್ರಿಂಕ್ ಆಗಿರೋ ಒಂದು ಎಗ್ ಇದೆ. ಸೊ ಇದಕ್ಕೆ ಎಕ್ಸ್ಪೆರಿಮೆಂಟ್ ಇಷ್ಟೇ, ಒಂದು ಎಗ್ ತೊಗೊಂಡು ಬಾಯ್ಲ್ಡ್ ಎಗ್ ತೊಗೊಂಡು ಫಾರ್ ಎಕ್ಸಾಂಪಲ್ ಒಂದು ಔಟರ್ ಲೇಯರ್ಲಿ ಕ್ಯಾಲ್ಸಿಯಂ ಕಾರ್ಬನೇಟ್ ಕಂಟೆಂಟ್ ಇರುತ್ತೆ. ಸೊ ಅದನ್ನು ಒಂದು ವಾಟ್ರಲ್ಲಿ ಡಿಪ್ ಮಾಡಿ, ಇನ್ನೊಂದನ್ನು ಒಂದು ಬ್ರೈನ್ ಸೊಲ್ಯೂಷನ್ ಅಥವಾ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ. ಸೊ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದೆ, ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ವಾಟರ್ ಇರುತ್ತೆ, ಲೋವರ್ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಈಗ ಎಗ್ ಅಲ್ಲೂ ಕೂಡ ಒಂದು ಎಗ್ ಆಲ್ಬುಮಿನ್ ಕಂಟೆಂಟ್ ಇರುತ್ತೆ, ಅದರಲ್ಲೂ ಕೂಡ ಲಿಕ್ವಿಡ್ ಕಂಟೆಂಟ್ ಇರುತ್ತೆ. ಓಕೆ, ಪ್ರೋಟೀನ್ಸ್ ಅಂತ ಇರುತ್ತೆ. ಸೊ ಹಾಗಿದ್ದಾಗ ವಾಟ್ರಲ್ಲಿ ಡಿಪ್ ಮಾಡಿದ್ರೆ ಓಕೆ ಏನಾಗುತ್ತೆ, ಒಂದು ಎಗ್ನ ನಾವು ಓಕೆ ವಾಟ್ರಲ್ಲಿ ಡಿಪ್ ಮಾಡ್ತೀನಿ. ಅದೇ ಒಂದು ಬಾಯ್ಲ್ಡ್ ಎಗ್ನ ನಾನು NaOH ಅಂದರೆ ಸಲೈನ್ ಸೊಲ್ಯೂಷನ್, NaCl ಸೊಲ್ಯೂಷನ್, ಓಕೆ ಸಾಲ್ಟ್ ಸೊಲ್ಯೂಷನ್, ಸ್ಟ್ರಾಂಗ್ ಕಾನ್ಸಂಟ್ರೇಟ್ ಸಾಲ್ಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತೀನಿ. ಅದೇ ಈ ಒಂದು ವಾಟರ್ ಜೊತೆ ಇಟ್ಟಿದ್ದೇನಾಗುತ್ತೆ, ಕಂಪ್ಲೀಟ್ ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ವಲ್ಪ ಸ್ವೆಲ್ ಆಗಿರುತ್ತೆ. ಬಟ್ ಅದೇ NaCl ಇಟ್ಟಿರೋದೇನಾಗುತ್ತೆ, ಶ್ರಿಂಕ್ ಆಗುತ್ತೆ. ಓಕೆ, ಅಂದ್ರೆ ಅರ್ಥ ಏನು, NaCl ಇಸ್ ಕಾನ್ಸಂಟ್ರೇಟ್ ಸೊಲ್ಯೂಷನ್ ಕಂಪೇರ್ ಟು ಎಗ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ NaCl ಕಾನ್ಸಂಟ್ರೇಟ್ ಸೊಲ್ಯೂಷನ್, ಆಗ ಮೂಮೆಂಟ್ ಏನಾಗುತ್ತೆ, ಎಗ್ಗಿಂದ ಲಿಕ್ವಿಡ್ ಕಂಟೆಂಟ್ ಎಲ್ಲ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಗೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ವಾಟರ್ ಇಸ್ ಡೈಲ್ಯೂಟೆಡ್ ಕಂಪೇರ್ ಟು ಎಗ್. ಓಕೆ, ಎಗ್ಗಲ್ಲಿ ಏನು ಲಿಕ್ವಿಡ್ ಕಂಟೆಂಟ್ ಇರುತ್ತೋ ಅದಕ್ಕೆ ಕಂಪೇರ್ ಮಾಡಿದ್ರೆ ವಾಟರು ಒಂದು ಡೈಲ್ಯೂಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಹಾಗಿದ್ದಾಗ ಲೋವರ್ ಟು ಹೈಯರ್ ಅಂದರೆ ಏನಾಗುತ್ತೆ, ವಾಟರಿಂದ ಎಗ್ ಒಳಗೆ ಏನಾಗುತ್ತೆ, ವಾಟರ್ ಕಂಟೆಂಟ್ ಮೂವ್ ಆಗಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ, ಸ್ವೆಲ್ ಆಗುತ್ತೆ. ಸೊ ಇಲ್ಲೂ ಕೂಡ ಅದೇ ಕೊಟ್ಟಿರೋದು, ಬಟ್ ಇಲ್ಲಿ ಹೈಪೋಟೋನಿಕ್ ಅಂತ ಕೊಟ್ಟಿದ್ದೀನಿ. ಬಟ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀನಿ. ವಾಟ್ ಇಸ್ ಹೈಪೋಟೋನಿಕ್, ಹೈಪೋಟೋನಿಕ್ ಮೀನ್ಸ್ ಲೆಸ್ ಕಾನ್ಸಂಟ್ರೇಷನ್ ಇರುವಂಥದ್ದು, ಹೈಪರ್ಟೋನಿಕ್ ಅಂದರೆ ಒಂದು ಮೋರ್ ಕಾನ್ಸಂಟ್ರೇಷನ್ ಇರುವಂಥದ್ದು. ಸೊ ಆಗ ಎಗ್ನ ಪ್ಲೇಸ್ ಮಾಡೋದು ಏನಾಗುತ್ತೆ, ಒಂದು ಸ್ವೆಲ್ ಆಗುತ್ತೆ, ಒಂದು ಶ್ರಿಂಕ್ ಆಗುತ್ತೆ. ಸೊ ಅದರೇನು, ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ವಾಟರ್ ಟು ಎಗ್, ಆ್ಯಂಡ್ ಇನ್ನೊಂದು ಕೇಸ್ ಏನಾಗುತ್ತೆ ಫ್ರಮ್ ಎಗ್ ಟು ಎ ಸಾಲಿನ್ ಸೊಲ್ಯೂಷನ್. ಸೊ ಈ ಥರದ ಏನಾಗುತ್ತೆ, ಸ್ವೆಲ್ಲು ಶ್ರಿಂಕ್ ಅಂತ ಆಗುತ್ತೆ. ಸೊ ಇದು ಒಂದು ಡೆಮೋನ್ಸ್ಟ್ರೇಷನ್ ಅಂತ ಮಾಡ್ಬೋದು ಬೇಕಾದ್ರೆ ನಾವು ಲ್ಯಾಬಲ್ಲಿ. ಓಕೆ,
ಸೊ ನೀವು ಮಾಡ್ಬೋದು ಬೇಕಾದರೆ ಆರಾಮಾಗಿ. ಏನು ನ್ಯಾಚುರಲ್ ಏನು ಹೇಳಿದೆ ನಾನು, ರೇಸಿನ್ಸ್ ಆಗಿರ್ಬೋದು, ಹೆಸರು ಕಾಳಾಗಲಿ, ಕಡಲೆಕಾಳು ಆ ಥರ ಕಾಳುಗಳನ್ನ ಆಗಿರ್ಬೋದು, ವಾಟರ್ ಇದು ಮಾಡಿ ಕಂಪ್ಲೀಟ್ ಏನಾಗುತ್ತೆ ಮಾರನೇ ದಿನ ಸ್ವೆಲ್ ಆಗುತ್ತೆ. ಸೊ ಏನಕ್ಕೆ ಅಂತ ನಿಮಗೆ ಆಸ್ಮೋಸಿಸ್, ವಾಟರ್ ಲೋವರ್ ಕಾನ್ಸಂಟ್ರೇಷನ್, ಅದು ಹೈಯರ್ ಕಾನ್ಸಂಟ್ರೇಷನ್, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ. ಸೊ ಈ ರೀತಿ ಮಾಡಿದ್ರೆ ಆಗುತ್ತೆ. ಬಟ್ ಸೇಮ್ ಇದೇ ರೀತಿ ಎಗ್ನು ಕೂಡ ನೀವು ಒಂದು ಬಾಯ್ಲ್ ಮಾಡಿ ಎಗ್ನ ಒಂದು ವಾಟರಲ್ಲಿ ಡಿಪ್ ಮಾಡಿ ಇನ್ನೊಂದು ಸಾಲ್ಟ್ ಸೊಲ್ಯೂಷನ್, ಹೈಲಿ ಕಾನ್ಸಂಟ್ರೇಟ್ ಸಾಲ್ಟ್ ಸೊಲ್ಯೂಷನ್ ಡಿಪ್ ಮಾಡಿ ನೋಡಿ ಬೇಕಾದ್ರೆ ಸೊ ಏನಾಗುತ್ತೆ ಅಂತ ಚೇಂಜ್ ಆಗೋಸ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ದಿಸ್ ಇಸ್ ಅಬೌಟ್ ದ ಆಸ್ಮೋಸಿಸ್. ಅರ್ಥ ಆಯ್ತೇನು ಅಂತ. ಸೊ ಆಸ್ಮೋಸಿಸ್ ಒಂದು ಫಿನೋಮಿನಾ. ಇನ್ ದಟ್ ಫಿನೋಮಿನಾ ಏನಾಗುತ್ತೆ, ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ lower concentration to higher concentration through SPM, semi-permeable membrane. So this is what osmosis. And next we have, so we will discuss about the osmotic pressure. ಈಗ ಬರೋಣ osmotic pressure ಅಂದರೆ ಏನು ಅಂತ. ಓಕೆ, ಆಸ್ಮೋಸಿಸ್ ಅಂದರೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ. ಆಸ್ಮೋಟಿಕ್ ಪ್ರೆಷರ್ ಇಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ. ವೈ ಇಟ್ ಇಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ? ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ solute particles. It depends on the number of solute particles. So that's why it is a osmotic pressure is a colligative property. ಅರ್ಥ ಆಯ್ತೇನು ಅಂತ. ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನು? ಏನು ಆಸ್ಮೋಸಿಸ್ ಆಗ್ತದೆ, ಆ ಆಸ್ಮೋಸಿಸ್ ಪ್ರೋಸೆಸ್ನ ಪ್ರಿವೆಂಟ್ ಮಾಡೋಕ್ಕೆ ಅಂದರೆ ಸ್ಟಾಪ್ ಮಾಡೋಕ್ಕೆ ಒಂದು ಪ್ರೆಷರ್ನ ಅಪ್ಲೈ ಮಾಡ್ತೀವಲ್ಲ, ದಟ್ ಪ್ರೆಷರ್ ಇಸ್ ಕಾಲ್ಡ್ ಆಸ್ಮೋಟಿಕ್ ಪ್ರೆಷರ್. ಓಕೆ, ದ ಎಕ್ಸ್ಟ್ರಾ ಪ್ರೆಷರ್, ಎಕ್ಸ್ಟರ್ನಲ್ ಪ್ರೆಷರ್ ವಿಚ್ ಮಸ್ಟ್ ಬಿ ಅಪ್ಲೈಡ್ ಟು ಪ್ರಿವೆಂಟ್ ಆಸ್ಮೋಸಿಸ್, ಟು ಸ್ಟಾಪ್ ಆಸ್ಮೋಸಿಸ್ ಪ್ರೋಸೆಸ್. ಆಸ್ಮೋಸಿಸ್ ಪ್ರೋಸೆಸ್ನ ಸ್ಟಾಪ್ ಮಾಡೋಕ್ಕೆ ಏನು ಪ್ರೆಷರ್ನ ಅಪ್ಲೈ ಮಾಡ್ತೀವಿ, ಎಕ್ಸ್ಟರ್ನಲ್ ಪ್ರೆಷರ್, ದಟ್ ಈಸ್ ವಾಟ್ ಆಸ್ಮೋಟಿಕ್ ಪ್ರೆಷರ್. ಸೊ ಸಿಂಪಲ್, ತುಂಬ ಸಿಂಪಲ್ ಇದೆ. ಸೊ ಇದನ್ನು ನಾವು ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಆಸ್ಮೋಸಿಸ್ ಅನ್ನು ಕಾಲಿಗೇಟಿವ್ ಪ್ರಾಪರ್ಟಿ, ಇಟ್ ಇಸ್ ಜಸ್ಟ್ ಎ ಫಿನಾಮಿನಾನ್. ಓಕೆ, ಆ್ಯಂಡ್ ವಾಟ್ ಇಸ್ ಆಸ್ಮೋಟಿಕ್ ಪ್ರೆಷರ್? ಟೇಕ್ ಎ ಡೆಫಿನಿಷನ್. ದ ಆಸ್ಮೋಟಿಕ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಇಸ್ ಎಕ್ಸಸ್ ಪ್ರೆಷರ್ ದಟ್ ಮಸ್ಟ್ ಬಿ ಅಪ್ಲೈಡ್ ಟು ಸೊಲ್ಯೂಷನ್ ಟು ಪ್ರಿವೆಂಟ್ ಆಸ್ಮೋಸಿಸ್. ಅಂದರೆ ಟು ಸ್ಟಾಪ್ ದ ಫ್ಲೋ ಆಫ್ ಅ ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಸೊ ಬ್ರಾಕೆಟಲ್ಲಿ ಕೊಟ್ಟಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಟು ಸ್ಟಾಪ್ ದ ಪ್ಯಾಸೇಜ್ ಆಫ್ ಸಾಲ್ವೆಂಟ್ ಥ್ರೂ SPM ಇಂಟು ದ ಸೊಲ್ಯೂಷನ್. ಓಕೆ, ಸೊ ಇದನ್ನು ನಾವು ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ಬೋದು. ಅರ್ಥ ಆಯ್ತೇನು ಅಂತ. ಸೊ ಒಂದು ಇಮೇಜ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಆಸ್ಮೋಟಿಕ್ ಪ್ರೆಷರ್ ನಿಮಗೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತ ಕೇಳಿರ್ತೀನಿ, ಒಂದು ಐಡಿಯಾ ಇರುತ್ತೆ. ಬಟ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅನ್ನೋದು ಇನ್ನೂ ಕೂಡ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಸೊ ವ್ಯಾಂಟ್ ಆಫ್ ಈಕ್ವೇಷನ್ ಅಂತ ನಿಮಗೆ ಈಗ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಎಲ್ಲ ಗೊತ್ತಿರ್ಬೋದು. ಓಕೆ, ಸೊ ಇಲ್ಲೂ ಕೂಡ ವ್ಯಾಂಟ್ ಆಫ್ ಅನ್ನೋ ಒಂದು ಸೈಂಟಿಸ್ಟ್ ಏನು ಮಾಡ್ತಾರೆ, ಸೊ ಅವರು ಒಂದು ಲಾಸ್ಗಳನ್ನ ಕೊಡ್ತಾರೆ ಫಾರ್ ಐಡಿಯಲ್ ಸೊಲ್ಯೂಷನ್. ಗ್ಯಾಸಸ್ಗಳಿಗೆ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಂತ ಯಾವ ರೀತಿ ಇತ್ತು, ಅದೇ ರೀತಿ ಇಲ್ಲೂ ಕೂಡ ಫಾರ್ ಡೈಲ್ಯೂಟ್ ಸೊಲ್ಯೂಷನ್ಸ್ ಇಲ್ಲೂ ಕೂಡ ವ್ಯಾಂಟ್ ಆಫ್ ಲಾ ಅಂತ ಇದೆ. ವ್ಯಾಂಟ್ ಆಫ್ ಬಾಯ್ಲ್ಸ್ ವ್ಯಾಂಟ್ ಆಫ್ ಲಾ, ಗೇ-ಲೂಸೆಕ್ಸ್ ವ್ಯಾಂಟ್ ಆಫ್ ಲಾ ಅಂತ ಅಂದ್ಬಿಟ್ಟು. ಅಕಾರ್ಡಿಂಗ್ ಟು ದಟ್ ವ್ಯಾಂಟ್ ಆಫ್ ಬಾಯ್ಲ್ಸ್ ಲಾ ಅಂತಂದ್ರೆ ಅಷ್ಟೇ ಆಸ್ಮೋಟಿಕ್ ಪ್ರೆಷರ್ ನಾವು ಪೈ ಅಂತ ಇಂಡಿಕೇಟ್ ಮಾಡ್ತೀವಿ. ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಓಕೆ, ಆಸ್ಮೋಟಿಕ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಓಕೆ, ಇದನ್ನು ಕೂಡ ನಾವೇನು ಹೇಳ್ತೀವಿ ಇಲ್ಲಿ. ಸೊ ದಟ್ ಈಸ್ ವಾಟ್ ಆಸ್ಮೋಟಿಕ್ ಪ್ರೆಷರ್ ಅಂದರೆ ವಾಂಟ್ ಆಫ್ ಬಾಯ್ಲ್ಸ್ ವಾಂಟ್ ಆಫ್ ಲಾ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಬಾಯ್ಲ್ಸ್ ವಾಂಟ್ ಆಫ್ ಲಾ, ದ ಆಸ್ಮೋಟಿಕ್ ಪ್ರೆಷರ್ ಅಟ್ ಎ ಗಿವನ್ ಟೆಂಪರೇಚರ್, ಅಟ್ ಆಸ್ಮೋಟಿಕ್ ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಸ್ಮೋಟಿಕ್ ಪ್ರೆಷರ್. ಒಂದು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಬೇಡಿ. ಓಕೆ, ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತಾ ಆಸ್ಮೋಟಿಕ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ ಕಡಿಮೆ ಇತ್ತಾ ಆಸ್ಮೋಟಿಕ್ ಪ್ರೆಷರ್ ಕೂಡ ಕಡಿಮೆ ಇರುತ್ತೆ. ಸೊ ದಟ್ ಆಸ್ಮೋಟಿಕ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಆ್ಯಂಡ್ ಅನದರ್ ಒನ್ ಈಸ್ ಅಕಾರ್ಡಿಂಗ್ ಟು ಗೇ-ಲೂಸೆಕ್ಸ್ ಲಾ ಅಥವಾ ಗೇ-ಲೂಸೆಕ್ ವಾಂಟ್ ಆಫ್ ಈಕ್ವೇಷನ್, ಗೇ-ಲೂಸೆಕ್ಸ್ ವಾಂಟ್ ಆಫ್ ಲಾ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದಟ್ ದ ಆಸ್ಮೋಟಿಕ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಗೇ-ಲೂಸೆಕ್ಸ್ ವಾಂಟ್ ಆಫ್ ಲಾ ಅಂತ ಹೇಳ್ಬೋದು. ಸೊ ನಾನು ಹೇಳಿದೆ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಂತ. ಬಟ್ ಬಾಯ್ಲ್ಸ್ ಲಾನ ವಾಂಟ್ ಆಫ್ ಈಕ್ವೇಷನ್ ಮಾಡಿಫೈ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಗೇ-ಲೂಸೆಕ್ಸ್ ಲಾನ ವಾಂಟ್ ಆಫ್ ಈಕ್ವೇಷನ್ಗೆ ಮಾಡಿಫೈ ಮಾಡ್ಕೊಂಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಪೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಿ ಆ್ಯಂಡ್ ಪೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ಹಾಗಾದರೆ ಫ್ರಮ್ ಬೋತ್ ದಿಸ್ ಈಕ್ವೇಷನ್ ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಿ ಟಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪೈ ಈಸ್ ಈಕ್ವಲ್ ಟು CRT ಅಂತ ಹೇಳ್ತೀನಿ. ಸೊ ಸಿ ಅಂದರೆ ಕಾನ್ಸಂಟ್ರೇಷನ್ ಗೊತ್ತಾಯಿತು, ಟಿ ಅಂದರೆ ಟೆಂಪರೇಚರ್ ಗೊತ್ತಾಯಿತು. ವಾಟ್ ಇಸ್ ಇಟ್ ಇಸ್ ಅ ಗ್ಯಾಸ್ ಕಾನ್ಸ್ಟೆಂಟ್. ಓಕೆ, ಇಲ್ಲಿ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಕಾನ್ಸ್ಟೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಪೈ ಈಸ್ ಈಕ್ವಲ್ ಟು CRT ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ವಾಟ್ ಇಸ್ ಸಿ ಅಂದರೆ ಗೊತ್ತಿದೆ. ಸಿ ಅಂದರೆ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್. ಸೊ ಇಲ್ಲಿ ಕೊಟ್ಟಿರೋದು ಅಷ್ಟೇ ನನಗಾದರೆ ಏನಂತಂದರೆ ದ ಆಸ್ಮೋಟಿಕ್ ಪ್ರೆಷರ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. So pi is directly proportional to C and pi is directly proportional to T. So the final equation is pi is equal to CRT. What is R? Is a universal gas constant ಅಂತ ತಗೋತೀವಿ. ಸೊ ಒಂದು ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು ಇಲ್ಲಿ ಆರ್ ನಾವು. ಬಟ್ ಇಲ್ಲಿ ವ್ಯಾಲ್ಯೂಸು ಬೇರೆ ರೀತಿ ಬರುತ್ತೆ, ಹೇಳ್ತೀನಿ ಏನು ಅಂತ. ಸೊ ಈ ಒಂದು ಈಕ್ವೇಷನ್ ಗೊತ್ತಾಯಿತು. ಆ್ಯಂಡ್ ಆಲ್ಸೋ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಏನು
concentration is equal to number of moles by number of moles in a volume of solution. Number of moles of solute dissolved in a volume of solution in a liter ಅಂತ ಹೇಳ್ತೀವಿ. This is what concentration. ಸೊ ನಾನು ಏನಕ್ಕೆ ಡಿರೈವ್ ಮಾಡ್ತಾ ಇದ್ದೀನಿ ಅಂದರೆ ಆಸ್ಮೋಟಿಕ್ ಪ್ರೆಷರ್ ನಿಮಗೆ ಒಂದು ಈಕ್ವೇಷನ್ ಬೇಕಲ್ವಾ, ಸೊ ಅದಕ್ಕೆ ಡಿರೈವ್ ಮಾಡ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ನೋಡೋಣ ಒಂದು ಎಕ್ಸಾಂಪಲ್ ಯಾವ್ದಿರುತ್ತೆ ಅಂದರೆ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ. ಸೊ ಏನಾಗುತ್ತೆ, ಸಾಲಿಡ್ ಮಾಲಿಕ್ಯೂಲ್ಸು ಸೊಲ್ಯೂಷನ್ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ಸಾಲಿಡ್ ಫೇಸ್ ಇದೆ, ಇಲ್ಲಿ ಸೊಲ್ಯೂಷನ್ ಫೇಸ್ ಇದೆ, ಥ್ರೂ SPM ಮೂವ್ ಆಗುತ್ತೆ. ಸೊ ಈಗ ಒಂದು ಅಟ್ಮಾಸ್ಫಿಯರ್ ಪ್ರೆಷರ್ ಆಲ್ರೆಡಿ ಇದ್ದೇ ಇರುತ್ತೆ. ಆಸ್ಮೋಟಿಕ್ ಪ್ರೆಷರ್ ಜೊತೆಗೆ ನಾವೇನು ಆಸ್ಮೋಟಿಕ್ ಪ್ರೆಷರ್ ಎಕ್ಸ್ಟ್ರಾ ಪ್ರೆಷರ್ನ ದಟ್ ಮಸ್ಟ್ ಬಿ ಅಪ್ಲೈಡ್ ಟು ಆನ್ ದ ಸೊಲ್ಯೂಷನ್ ಸೈಡ್, ದಟ್ ಮೈ ಬಿ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡ್ ಟು ಪ್ರಿವೆಂಟ್ ಆಸ್ಮೋಸಿಸ್. ಸೊ ಸೊಲ್ಯೂಷನ್ ಸೈಡಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಆ ಸಾಲಿಡ್ ಮಾಲಿಕ್ಯೂಲ್ಸು ಈ ಕಡೆ ಬರೋದು ಸ್ಟಾಪ್ ಆಗಿ ನಿಲ್ಲುತ್ತೆ. ಅರ್ಥ ಆಯ್ತೇನೋ ಅಂತ. ಸೊ ಅದನ್ನು ನಾವು ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಇಲ್ಲಿ ಕಾಣಿಸ್ತಿದೆ ನಿಮಗೆ. ಸೊ P ಎಕ್ಸ್ಟರ್ನಲ್ ಪ್ಲಸ್ ಪೈ ಅಂತ ಇದೆ. ಪೈ ಅಂದ್ರೆ ಎಕ್ಸ್ಟರ್ನಲ್ ಪ್ರೆಷರ್ ಅಂತ ಗೊತ್ತಿದೆ. ಸೊ ದಟ್ ಇಸ್ ಸಾಲಿಡ್ ಫೇಸ್, ದಿಸ್ ಇಸ್ ಸೊಲ್ಯೂಷನ್ ಫೇಸ್. ಸೊ ಏನಾಗುತ್ತೆ, SPM ಮೂಲಕ ಪಾಸ್ ಆಗ್ತಿರೋದ್ರೆ ಸ್ಟಾಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಆಸ್ಮೋಟಿಕ್ ಪ್ರೆಷರ್. ಆ್ಯಂಡ್ ವಾಟ್ ಇಸ್ ದ ಈಕ್ವೇಷನ್, ಪೈ ಈಸ್ ಈಕ್ವಲ್ ಟು CRT. C ಮೀನ್ಸ್ ಕಾನ್ಸಂಟ್ರೇಷನ್, R ಮೀನ್ಸ್ ವಾಟ್, ಆರ್ ಮೀನ್ಸ್ ಏನಂತಂದ್ರೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ನಾಟ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ತೊಗೊಬೇಡಿ, ಜಸ್ಟ್ ಕಾನ್ಸ್ಟೆಂಟ್ ಅಂತ ತೊಗೊಳ್ಳಿ. ಆ್ಯಂಡ್ T ಇಸ್ ಅ ಟೆಂಪರೇಚರ್. ಆ್ಯಂಡ್ ವಾಟ್ ಇಸ್ C ಮೀನ್ಸ್ ನಂಬರ್ ಆಫ್ ಮೋಲ್ಸ್ ಸೊಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್ ಲೀಟರ್ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈಗ ಇನ್ನು ನಾನು ಡಿರೈವ್ ಮಾಡ್ತೀನಿ. ಸೊ ಹೇಗೆ ನಾವು ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ನ ಫೈಂಡ್ ಔಟ್ ಮಾಡ್ಬೋದು, ಸೇಮ್ ಆ್ಯಸ್ ಯೂಶುವಲ್ ಪ್ರೀವಿಯಸ್ ಮೆಥಡ್ಸಲ್ಲಿ ನಾವು ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅದೇ ರೀತಿ ಸಾಲ್ವ್ ಮಾಡ್ತೀನಿ. ಸೊ ಏನು ಹಾಗಾದರೆ, ಸೊ ಪೈ ಈಸ್ ಈಕ್ವಲ್ ಟು CRT ಅಂತ ಗೊತ್ತಿದೆ. ಓಕೆ, CRT ಅಂತ ಗೊತ್ತಿದೆ. ಇಲ್ಲಿ ಏನು ಗೊತ್ತಾಗ್ತದೆ ನಿಮಗೆ, ಪೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್, ಬಟ್ ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್, C ಮೀನ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ವಾಲ್ಯೂಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ಯಾವುದು, ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ಬೋದು. ಆ ರೀತಿ ಹೇಳ್ತೀವಿ. ಆ್ಯಂಡ್ ಸೊ ಇದನ್ನು ಈ ರೀತಿ ಬರಿತೀವಿ, NV ಇಂಟು RT ಅಂತ ಬರಿಬೋದು. ಗೊತ್ತಾಯ್ತೇನು ಅಂತ, NV ಇಂಟು RT ಅಂತ ಬರಿಬೋದು. ಅರ್ಥ ಆಗಿದೆಯಾ. ಸೊ ನೆಕ್ಸ್ಟ್, ಸೊ ಇಲ್ಲಿ ನಾವು ಇನ್ನೊಂದು ಈಕ್ವೇಷನ್ ಹೇಳ್ಬೋದು ಬೇಕಾದ್ರೆ, ಪೈ V ಈಸ್ ಈಕ್ವಲ್ ಟು NRT ಓಕೆ ಅಂತ ತೊಗೋತೀವಿ. ಪೈ V ಈಸ್ ಈಕ್ವಲ್ ಟು NRT ಅಂತ ತೊಗೋತೀವಿ. ಸೊ ಈಕ್ವೇಷನ್ ನೋಟ್ ಮಾಡ್ಕೊಳ್ಳಿ. ಪೈ V ಈಸ್ ಈಕ್ವಲ್ ಟು NRT ಅಂದರೆ ನಿಮ್ಗೆ ಗೊತ್ತಿರ್ಬೋದು, PV ಈಸ್ ಈಕ್ವಲ್ ಟು NRT ಅಂತ ಒಂದು ಈಕ್ವೇಷನ್ನ ಫಾರ್ಮ್ ಮಾಡ್ತಾ ಇದ್ವಿ. ಓಕೆ, PV ಈಸ್ ಈಕ್ವಲ್ ಟು NRT ಅಂತ ಒಂದು ಈಕ್ವೇಷನ್ ಕೂಡ ಫಾರ್ಮ್ ಮಾಡ್ತಾ ಇದ್ವಿ. ಸೊ ಸೇಮ್ ಆಸ್ ಇಟ್ ಇಸ್ ಇಲ್ಲಿ ಪೈ V ಈಸ್ ಈಕ್ವಲ್ ಟು NRT ಅಂತ ಇದೆ. ಸೊ PV ಈಸ್ ಈಕ್ವಲ್ ಟು NRT ಇಸ್ ಐಡಿಯಲ್ ಗ್ಯಾಸ್ ಈಕ್ವೇಷನ್. ಪೈ V ಈಸ್ ಈಕ್ವಲ್ ಟು NRT ಅಂದರೆ ಇಲ್ಲಿ ಒಂದು ಸೊಲ್ಯೂಷನ್, ಐಡಿಯಲ್ ಸೊಲ್ಯೂಷನ್ಸ್ಗೆ ಇರುವಂಥ ಈಕ್ವೇಷನ್ ಅನ್ಕೊಳ್ಳೋಣ. ಸೊ ಈಗ ನೆಕ್ಸ್ಟ್ ನಾನು ವಾಟ್ ಇಸ್ N, ಇದನ್ನು N2 ಅಂತ ನೋಟ್ ಮಾಡ್ತೀನಿ. ಯಾಕಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ದಟ್ ಮೀನ್ಸ್ ವೇಟ್ ಆಫ್ ಅ ಸೊಲ್ಯೂಟ್ ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಅ ಸೊಲ್ಯೂಟ್. ಸೊ ಕಾಂಪೊನೆಂಟ್ 2 ಅದು ಆ್ಯಕ್ಚುಲಿ, ಹಾಗಾಗಿ ಸೊಲ್ಯೂಟ್ನ 2 ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಹಾಗಾದರೆ, ಸೊ ದಿಸ್ ಇಸ್ ಬಿಕಮ್ W2 ಆ್ಯಂಡ್ M2 ಇಂಟು RT. ಸೊ ನಮಗೆ M2 ಬೇಕು, M2 ಇಲ್ಲ ಪೈನ ಇಟ್ಕೊಳ್ಳೋಣ. ಆಸ್ಮೋಟಿಕ್ ಪ್ರೆಷರ್ ಪೈ ಈಸ್ ಈಕ್ವಲ್ ಟು W2 ಬೈ M2 ಇಂಟು RT ಬೈ V. ಓಕೆ, ಬೈ V ಅಂತ ಆಗುತ್ತೆ, M2 V ಅಂತ ಆಗುತ್ತೆ. ಸೊ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಬೇಕು, M2 ಇಸ್ ಈಕ್ವಲ್ ಟು W2 ಇಂಟು RT ಬೈ pi into V. So this is the formula to calculate the molar mass of a solute. Molar mass of a solute na find ಮಾಡೋಕ್ಕೆ ಏನು ಫಾರ್ಮುಲಾ ಇದೆ, ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು. ಸೊ ನೋಟ್ ಮಾಡ್ಕೊಬಿಡಿ ಕಂಪ್ಲೀಟ್. ಓಕೆ, ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ನ ಫೈಂಡ್ ಔಟ್ ಮಾಡೋಕ್ಕಿರುವಂಥ ಫಾರ್ಮುಲಾ ಯಾವುದು, M2 ಇಸ್ ಈಕ್ವಲ್ ಟು W2 ಇಂಟು RT ಡಿವೈಡೆಡ್ ಬೈ ಪೈ ಇಂಟು V. ಓಕೆ, ಪೈ ಮೀನ್ಸ್ ಆಸ್ಮೋಟಿಕ್ ಪ್ರೆಷರ್. ಸೊ ಆಸ್ಮೋಟಿಕ್ ಪ್ರೆಷರ್ ಅಂತ ಗೊತ್ತಿದೆ. ಸೊ ದಿಸ್ ಇಸ್ ದ ಈಕ್ವೇಷನ್ ಟು ಫೈಂಡ್ ಔಟ್ ಅ ಮೋಲಾರ್ ಮಾಸ್ ಆಫ್ ಅ ಸೊಲ್ಯೂಟ್. ಅರ್ಥ ಆಯಿತು ಅನ್ಕೋತೀನಿ ಎಲ್ಲ ಕೂಡ ಇದು. ಸೊ ಈಕ್ವೇಷನ್ ನೋಟ್ ಮಾಡ್ಕೊಳ್ಳಿ. ಈಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಗೊತ್ತಾಯ್ತು ಏನು ಅಂತ. ಸೊ ಇಷ್ಟು ಐಡಿಯಾಸ್, ದಿಸ್ ಇಸ್ ಅಬೌಟ್ ದ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಹಾಗಾದ್ರೆ ನಾನೀಗ ಒಂದು ಪ್ರಾಬ್ಲಮ್ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಹೇಗೆ ಒಂದು ಪ್ರಾಬ್ಲಮ್ಮು ಇಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ ಇದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಸ್ಮೋಟಿಕ್ ಪ್ರೆಷರ್ ಮೇಲೆ ಈ ಪ್ರಾಬ್ಲಮ್ನ ತುಂಬ ಸರಿ ಥಿಯರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಏನು ನೋಡೋಣ, 200 cm³ ಆಫ್ ಆನ್ aqueous ಸೊಲ್ಯೂಷನ್ ಆಫ್ ಎ ಪ್ರೋಟೀನ್ ಕಂಟೈನ್ಸ್ 1.26 ಗ್ರಾಮ್ ಆಫ್ ದ ಪ್ರೋಟೀನ್. ದ ಆಸ್ಮೋಟಿಕ್ ಪ್ರೆಷರ್ ಆಫ್ ಸಚ್ ಎ ಸೊಲ್ಯೂಷನ್ ಅಟ್ 300 Kelvin is found to be 2.57 × 10⁻³ ಬಾರ್. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಅ ಪ್ರೋಟೀನ್. ಸೊ ಇಲ್ಲಿ ಏನು ಕೊಟ್ಟಿರೋದು, 200 cm³ aqueous ಸೊಲ್ಯೂಷನ್ ಆಫ್ ಪ್ರೋಟೀನಲ್ಲಿ ಪ್ರೋಟೀನ್ ಎಷ್ಟಿದೆ, 1.26 ಗ್ರಾಮ್ ಆಫ್ ಪ್ರೋಟೀನ್ ಇದೆ. aqueous ಸೊಲ್ಯೂಷನ್ ಆಫ್ ಪ್ರೋಟೀನಲ್ಲಿ ಪ್ರೋಟೀನು 1.26 ಗ್ರಾಮ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಸಾಲ್ಯೂಟ್ ಅಂತ ತಗೊಂಡ್ರೆ, the osmotic pressure of such solution is 2.5 × 10⁻³ osmotic pressure ಕೊಟ್ಟಿದ್ದಾರೆ, ಪೈ ಕೊಟ್ಟಿದ್ದಾರೆ. then we have to find out the molar mass of that particular protein. ಇಲ್ಲಿ ಪ್ರೋಟೀನ್ ಒಂದು ಸೊಲ್ಯೂಟ್ ಅನ್ಕೊಳ್ಳಿ, ವಾಟರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದರೆ ಆ ಪ್ರೋಟೀನ್ ಸೊಲ್ಯೂಷನ್ ಆಯಿತು, aqueous ಸೊಲ್ಯೂಷನ್ ಪ್ರೋಟೀನ್ ಆಗಿದೆ. ಹಾಗಾದರೆ we have to find out the molar mass of that solute, that means a protein. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಏನಪ್ಪ ಅಂದರೆ, ಕಾಲಿಗೇಟಿವ್ ಪ್ರಾಪರ್ಟಿಯಲ್ಲಿ ಬೆಸ್ಟ್ ಮೆಥಡ್ ಯಾವುದಪ್ಪ ಅಂದರೆ, ಬೆಸ್ಟ್ ಒಂದು ಇಂಪಾರ್ಟೆಂಟ್ ಕಾಲಿಗೇಟಿವ್ ಪ್ರಾಪರ್ಟಿ ಅಥವಾ ಬೆಸ್ಟ್ ಮೆಥಡ್ ಯಾವುದು ಅಂತಂದರೆ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡೋಕ್ಕೆ, ದಟ್ ಈಸ್ osmotic pressure compared to those colligative properties.
ಆಸ್ಮೋಟಿಕ್ ಪ್ರೆಷರ್ ಯಾಕೆ ವೆರಿ ಇಂಪಾರ್ಟೆಂಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ಈ ಒಂದು ಮಾಲಿಕ್ಯೂಲ್ಸ್ ಅಂದರೆ ಬಯೋಮಾಲಿಕ್ಯೂಲ್ಸ್ ಕಾಂಪೌಂಡ್ಸ್ಗಳೇನಿದೆ, ಆ ಕಾಂಪೌಂಡ್ಸ್ಗಳದ್ದು ಮಾಲಿಕ್ಯುಲರ್ ಮಾಸ್ನ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಓಕೆ, ಆ ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಆಸ್ಮೋಟಿಕ್ ಪ್ರೆಷರು ಬೆಸ್ಟ್ ಮೆಥಡ್. ಯಾಕೆ ಅಂತಂದರೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಕ್ರಿಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಏನಾಗಿರ್ಬೋದು ಅದೆಲ್ಲ ಕೂಡ ಹೈಯರ್ ಬಾಯ್ಲಿಂಗ್ ಪಾಯಿಂಟಲ್ಲಿ ಇವು ಕೂಡ ಅನ್ಸ್ಟೇಬಲ್ ಅಂತ ಹೇಳ್ತೀವಿ, ಪ್ರೋಟೀನ್ಸ್ ಕೂಡ ಹೈ ಟೆಂಪರೇಚರ್ಗಳಲ್ಲಿ. ಸೊ ಹಾಗಾಗಿ ಕಂಪೇರ್ ಟು ದೋಸ್ ಮೆಥಡ್, ಆಸ್ಮೋಟಿಕ್ ಪ್ರೆಷರ್ ಮೆಥಡ್ ಇಸ್ ಅ ಬೆಸ್ಟ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಮೋಲರ್ ಮಾಸ್ ಆಫ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್. ಓಕೆ, ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಆಸ್ಮೋಟಿಕ್ ಪ್ರೆಷರ್ ಮೆಥಡ್ ಏನಿದೆ ಅದು ಬೆಸ್ಟ್ ಮೆಥಡ್ ಕಂಪೇರ್ ಟು ಆಲ್ ದೋಸ್ ಪ್ರಾಪರ್ಟೀಸ್. ಅರ್ಥ ಆಯ್ತಾ? ಸೊ ಅದನ್ನು ಪಾಯಿಂಟ್ ನೋಟ್ ಮಾಡ್ಕೊಂಡಿರಿ. ಸೊ ಹಾಗಾಗಿ ಈಗ ಒಂದು ಫೈಂಡ್ ಔಟ್ ಮಾಡೋಣ, ಇನ್ನೊಂದು ಪ್ರಾಬ್ಲಮ್ ಫೈಂಡ್ ಔಟ್ ಮಾಡೋಣ. ಆಸ್ಮೋಟಿಕ್ ಪ್ರೆಷರ್ ಕೊಟ್ಟಿದ್ದಾರೆ, ಮೋಲರ್ ಮಾಸ್ನ ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ ಏನು ಕೊಟ್ಟಿದೆ? ಸೊ π2 m2 is equal to W2 into R into T divided by pi into V. ಓಕೆ, ವಾಟ್ ಇಸ್ W2 ಕೊಟ್ಟಿದ್ದಾರೆ 1.26 ಗ್ರಾಮ್. ವಾಟ್ ಇಸ್ ಆರ್ಲಿ 8.314 ಅಂತ ತೊಗೊಬಿಡಿ. ಯಾಕಂದರೆ ಇಲ್ಲಿ ಕೊಟ್ಟಿರೋದು ಆಸ್ಮೋಟಿಕ್ ಪ್ರೆಷರ್ನ ಬಾರ್ ಅಂತ ಕೊಟ್ಟಿದ್ದಾರೆ. ಸೊ ಬಾರ್ ಅಂತ ಕೊಟ್ಟಾಗ ನಾವು ತೊಗೋಬೇಕಾಗಿರೋದು R is equal to 0.0821. ಓಕೆ, ಸಾರಿ 0.0821. ಸೊ ಇದನ್ನು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. R is equal to 0.0821 ಅಂತ ತೊಗೋತೀರಾ. ಓಕೆ, 0.0821 ಇದನ್ನು R ಅಂತ ತೊಗೋತೀರಾ. ದಟ್ ಮೀನ್ಸ್ ಇನ್ ಕೇಸ್ ಆಫ್ ದೇ ಹ್ಯಾವ್ ಗಿವನ್ ದ ಆಸ್ಮೋಟಿಕ್ ಪ್ರೆಷರ್ ಇನ್ ಬಾರ್ ಅಂತ ಅದರಲ್ಲಿ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಟೇಕ್ ದ ಗ್ಯಾಸ್ ಇದು ಕಾನ್ಸ್ಟೆಂಟ್ R ಕಾನ್ಸ್ಟೆಂಟ್ ಏನು ತೊಗೋತೀವಿ 0.081 ಲೀಟರ್ ಪರ್ ATM ಅಂತ ತೊಗೋತೀವಿ, ಲೀಟರ್ ಬಾರ್ ಪರ್ ATM ಅಂತ ತೊಗೋತೀವಿ. ಓಕೆ, ಸೊ ಇದನ್ನು ನಾವು R ವ್ಯಾಲ್ಯೂ ಅಂತ ಗೊತ್ತಾಯಿತು ನಿಮಗೆ. ಸೊ ನೆಕ್ಸ್ಟು 0.081 ಹಾಕ್ತೀರಿ. ಸೊ ವಾಟ್ ಇಸ್ ದ ಟೆಂಪ್ರೇಚರ್ ಎಷ್ಟು ಕೊಟ್ಟಿದ್ದಾರೆ? ಟೆಂಪ್ರೇಚರ್ ಕೊಟ್ಟಿದ್ದಾರೆ 300 ಕೆಲ್ವಿನ್. ಓಕೆ, 300 ಕೆಲ್ವಿನ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಟ್ ಇಸ್ ಆಸ್ಮೋಟಿಕ್ ಪ್ರೆಷರ್? 2.57 ಇಂಟು 10⁻³ ಇಂಟು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 200 cm³ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 200. ಓಕೆ, ಸೊ ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡಿ. ನೀವು ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಸೊ ಕಂಪ್ಲೀಟ್ ಗೊತ್ತಾಗುತ್ತೆ. ಸೊ 1.26 ಇಂಟು 0.0821 ಇಂಟು 300 ಕೆಲ್ವಿನ್ ಡಿವೈಡ್ ಬೈ 2.57 ಇಂಟು 10⁻³ ಇಂಟು 200 cm³. ಸೊ ಆನ್ಸರ್ ಎಷ್ಟು ಬರುತ್ತೆ ಹಾಗಾದರೆ? ಸೊ ಇದು ನೋಡಿ ನಿಮಿಷ, 200 cm³ ಇದೆ. ನಾವು ಅದನ್ನು ಲೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ 0.2 ಲೀಟರ್ ಆಗುತ್ತೆ. ಲೀಟರ್ ಇರಬೇಕು, ಬೇಕಾದ್ರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ದಟ್ ಬಿಕಮ್ 60.83 ಗ್ರಾಮ್ ಪರ್ ಮೋಲ್. ಸೊ ದಿಸ್ ಇಸ್ ದ ಮೋಲರ್ ಮಾಸ್ ಆಫ್ ಅ ಪ್ರೋಟೀನ್. ಓಕೆ, 60.38 ಗ್ರಾಮ್ ಪರ್ ಮೋಲ್. ದಿಸ್ ಇಸ್ ದ ಮೋಲರ್ ಮಾಸ್ ಆಫ್ ಅ ಸೊಲ್ಯೂಟ್, ಮೋಲರ್ ಮಾಸ್ ಆಫ್ ಅ ಪ್ರೋಟೀನ್. ಗೊತ್ತಾಯ್ತು ಏನು ಅಂತ? ಸೊ ದಿಸ್ ಇಸ್ ವಾಟ್ ಆಸ್ಮೋಟಿಕ್ ಪ್ರೆಷರ್. ಓಕೆ, ಆಸ್ಮೋಟಿಕ್ ಪ್ರೆಷರ್ ಕ್ಯಾಲ್ಕುಲೇಷನಲ್ಲಿ ಮೋಲರ್ ಮಾಸ್ ಫೈಂಡ್ ಮಾಡೋದು ಹೇಗೆ, ಹೀಗೆ ಫೈಂಡ್ ಮಾಡ್ಬೋದು. ಅರ್ಥ ಆಗಿದೆ ಕಂಪ್ಲೀಟ್ ಏನು ಅಂತ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಆಸ್ಮೋಟಿಕ್ ಪ್ರೆಷರ್ ಕಾನ್ಸೆಪ್ಟ್. ಸೊ ಇನ್ನೂ ಕೂಡ ಕಾನ್ಸೆಪ್ಟ್ ಇದೆ, ಇನ್ನೂ ಏನಂತ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗಳಿದೆ. ಸೊ ಈ ಕ್ಲಾಸ್ಗೆ ಇಷ್ಟನ್ನು ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೂಡ ಬೇರೆ ಸೊಲ್ಯೂಷನ್ಸು, ಹೈಪೋಟೋನಿಕ್, ಐಸೋಟೋನಿಕ್ ಅಂತ ಸೊಲ್ಯೂಷನ್ಸ್ಗಳು ಬರ್ತದೆ. ಹಾಗೆ ರಿವರ್ಸ್ ಆಸ್ಮೋಸಿಸ್ ಅಂತ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಬರುತ್ತೆ. ಅದನ್ನು ಇನ್ನೂ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.